ಅಪಘಾತಗಳ ಮೇಲೆ ಅಪಘಾತಗಳು ನಡೀತಾನೆ ಇದ್ದಾವೆ. ಈಗ ಮತ್ತೊಂದು ಸುದ್ದಿ, ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟ ಅವಘಡ. ನೋಡ್ತಾ ಇದ್ದಂತೆ ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸಿ ಬಿಟ್ಟಿದೆ, ಆವರಿಸಿ ಬಿಟ್ಟಿದೆ. ಬೊಮ್ಮನಹಳ್ಳಿಯ ಬಾನು ನರ್ಸಿಂಗ್ ಹೋಮ್ ಪಕ್ಕದಲ್ಲಿರುವಂತ ಗೋಡೌನ್ ನಲ್ಲಾಗಿರುವಂತ ಘಟನೆ ಇದು. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಒಂದು ಇದೇ ರೀತಿಯಾದಂತಹ ಸಿಲಿಂಡರ್ ಸ್ಫೋಟ ಅವಘಡ ಆಗಿತ್ತು. ಇವತ್ತು ಮತ್ತೊಂದು. ನೋಡ್ತಾ ಇದ್ದಂತೆ ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸಿ ಬಿಟ್ಟಿದೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಈ ತರ ಕಟಿಂಗ್ ಶಾಪ್ ಅಲ್ಲಿ ಪಕ್ಕದಲ್ಲಿ ಇರೋದು ಅದೇ ರೋಡ್ ಅಲ್ಲಿ ಸರ್ ನಾವು ಮನೆ ಇರೋದು ಮುಂದೆ ಸರ್. ಹೋದಾಗ ಕಟಿಂಗ್ ಶಾಪ್ ಹೋಗಿರೋದು ನಮ್ಮ ತಮ್ಮ ಕಟಿಂಗ್ ಮಾಡಿಸ್ಕೊಳೋಣ ಅಂತ ಎಲ್ಲ ಪಕ್ಕದಲ್ಲಿ ಕಿಚ್ಕೊಂತಾ ಇರೋದು ಸೌಂಡ್. ಏನಂತ ಕೇಳೋಣ ಅಂತ ಪಕ್ಕದಲ್ಲಿ ಹೋದಾಗ ಬೆಂಕಿ ಅಂಟ್ಕೊಂಡಿರೋದು ಸರ್. ಹೆಲ್ಪ್ ಮಾಡೋಣ ಅಂತ ಬಕೆಟ್ ಅಲ್ಲಿ ನೀರೆಲ್ಲ ಹತ್ಕೊಂಡೋಗಿ ಆರ್ಸಕ್ ಹೋಗಿರೋದು. ಒಳಗಡೆ ಸಿಲಿಂಡರ್ ಏನೋ ಇದ್ದಿದೆ ಸರ್, ಅದು ಬೆಸ್ಟ್ ಆಗಿರೋದು. ಬೆಸ್ಟ್ ಆಗಿ ಸುಮಾರು ಒಂದು 19 ಜನಕ್ಕೆ ಏಟಾಗಿರೋದು ಸರ್. ಇಲ್ಲೇ ಒಂದು ಸುಮಾರು ಒಂದು 7-8 ಜನ ಇದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ಜನ ಇದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ದಾರೆ. 7 ಜನ ಏನೋ ತೀರೋಗಿದ್ದಾರೆ. ಇನ್ನೂ ಅದುವರೆಗೂ ನ್ಯೂಸ್ ಯಾವ್ದು ಆಚೆ ಬಂದಿಲ್ಲ ಸರ್. ಬೇರೆ ಇಲ್ಲಿರೋದು ಮಾತ್ರ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅಲ್ಲಿನ ಕತೆ ಲೋಕಲ್ ಅವರ ಅಥವಾ ಬೇರೆ ಇನ್ನೊಂದು ಏನಂದ್ರೆ ಸರ್, ಒಳಗಡೆ ಇದ್ದವ್ರಿಗೂ ಒಬ್ರಿಗೊಂದು ಒಳಗಡೆ ಯಾರು ಇಲ್ಲ ಟೈಮಲ್ಲಿ. ಕಂಪನಿಯವ್ರಿಗೂ ಒಬ್ರಿಗೊಂದು ಏಟ್ ಇಲ್ಲ. ಆಚೆ ಇರೋರು ಹೆಲ್ಪ್ ಮಾಡೋದಕ್ಕೆ ಹೋದ್ರಲ್ಲ ಅವ್ರಿಗೆ ಮಾತ್ರ. ಏನಾಯ್ತು ಅಂದ್ರೆ ಸರ್, ಈ ತರ ಕಟಿಂಗ್ ಶಾಪ್ ಅಲ್ಲಿ ಪಕ್ಕದಲ್ಲಿ ಇರೋದು ಅದೇ ರೋಡ್ ಅಲ್ಲಿ ಸರ್ ನಾವು ಮನೆ ಇರೋದು ಮುಂದೆ ಸರ್. ಹೋದಾಗ ಕಟಿಂಗ್ ಶಾಪ್ ಹೋಗಿರೋದು ನಮ್ಮ ತಮ್ಮ ಕಟಿಂಗ್ ಮಾಡಿಸ್ಕೊಳೋಣ ಅಂತ ಎಲ್ಲ ಪಕ್ಕದಲ್ಲಿ ಕಿಚ್ಕೊಂತಾ ಇರೋದು ಸೌಂಡ್. ಏನಂತ ಕೇಳೋಣ ಅಂತ ಪಕ್ಕದಲ್ಲಿ ಹೋದಾಗ ಬೆಂಕಿ ಅಂಟ್ಕೊಂಡಿರೋದು ಸರ್. ಹೆಲ್ಪ್ ಮಾಡೋಣ ಅಂತ ಬಕೆಟ್ ಅಲ್ಲಿ ನೀರೆಲ್ಲ ಹತ್ಕೊಂಡೋಗಿ ಆರ್ಸಕ್ ಹೋಗಿರೋದು. ಒಳಗಡೆ ಸಿಲಿಂಡರ್ ಏನೋ ಇದ್ದಿದೆ ಸರ್, ಅದು ಬೆಸ್ಟ್ ಆಗಿರೋದು.